ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ. ಕರ್ನಾಟಕ ಜಿಯೋಗ್ರಫಿ ಸೀರೀಸಲ್ಲಿ ನಾವು ಕರ್ನಾಟಕದ ನದಿಗಳ ಬಗ್ಗೆ ನೋಡ್ತಾ ಇದ್ವಿ. ಈಗಾಗಲೇ ನಾವು 6 ನದಿಗಳ ಬಗ್ಗೆ ನೋಡಿದ್ವಿ. ವೆಂಕಟಪುರ, ಗಂಗಾವಲ್ಲಿ, ವರಹಿ, ವರದಾ, ಫಾಲ್ಗುಣಿ, ಸೌಪರ್ಣಿಕ. ಇವತ್ತಿನ ಒಂದು ವಿಡಿಯೋದಲ್ಲಿ 7ನೇ ನದಿ ಚಕ್ರ ನದಿ ಅಥವಾ ಚಕ್ರ ರಿವರ್ ಬಗ್ಗೆ ನೋಡೋಣ. ಅದರ ಹೈಡ್ರಾಲಜಿಕಲ್ ಪ್ರೊಫೈಲ್ ಆಗಿರ್ಬೋದು, ಎಕನಾಮಿಕ್ ಯುಟಿಲಿಟಿ ಮತ್ತು ಎನ್ವಿರಾನ್ಮೆಂಟ್ ಸಸ್ಟೈನಬಿಲಿಟಿ ಬಗ್ಗೆ ನೋಡೋಣ. ಚಕ್ರ ರಿವರ್ ಈಸ್ ಎ ವೆಸ್ಟ್ ಫ್ಲೋಯಿಂಗ್ ರಿವರ್, ಅಂದರೆ ಇದು ಪಶ್ಚಿಮ ದಿಕ್ಕಿನಲ್ಲಿ ಹರಿದು ಅರೇಬಿಯನ್ ಸೀನ ಜಾಯ್ನ್ ಆಗುತ್ತೆ. ಇದಕ್ಕೆ ಚಕ್ರ ರಿವರ್ ಅಥವಾ ಚಕ್ರ ನದಿ ಅಂತ ಕೂಡ ಕರೀತಾರೆ. ಇಟ್ ಫ್ಲೋಸ್ ಫಾರ್ ಎ ಶಾರ್ಟ್ ಡಿಸ್ಟೆನ್ಸ್, ಅಂದರೆ ಇದು ಕೇವಲ ಒಂದು 52 ಕಿಲೋಮೀಟರ್ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡುತ್ತೆ. ದೆನ್ ಇಟ್ ಫ್ಲೋಸ್ ಮೇನ್ಲಿ ಥ್ರೂ 2 ಡಿಸ್ಟ್ರಿಕ್ಟ್ ಆಫ್ ಶಿವಮೊಗ್ಗ ಆ್ಯಂಡ್ ಉಡುಪಿ. ಅಂದರೆ ಇದು ಮೇನ್ಲಿ ಫ್ಲೋಸ್, ಇದು ಕ್ಯಾಚ್ಮೆಂಟ್ ಏರಿಯಾ ಮೇನ್ಲಿ ಶಿವಮೊಗ್ಗ ಮತ್ತು ಉಡುಪಿ ಡಿಸ್ಟ್ರಿಕ್ಟ್ನಲ್ಲಿ ನಾವು ನೋಡ್ಬೋದು. ದೆನ್ ಜೆನೆಸಿಸ್, ಇದು ಎಲ್ಲಿ ಒರಿಜಿನ್ ಆಗುತ್ತೆ ಅಂತಂದರೆ ಈಸ್ಟರ್ನ್ ಸ್ಲೋಪ್ಸ್ ಆಫ್ ಕೊಡಚಾದ್ರಿ ಪೀಕ್. ಕೊಡಚಾದ್ರಿ ಪೀಕಿನ ಪೂರ್ವ ದಿಕ್ಕಿನಲ್ಲಿ ಇದು ಒರಿಜಿನ್ ಆಗುತ್ತೆ ಇನ್ ದ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಎಲಿವೇಶನ್ ಎಷ್ಟು? ಅರೌಂಡ್ 600 ಮೀಟರ್. ಅರೌಂಡ್ 600 ಮೀಟರ್ ಎಬೋವ್ ಮೀನ್ ಸಿ ಲೆವೆಲ್ ಈ ಚಕ್ರ ನದಿ ಒರಿಜಿನೇಟ್ ಆಗುತ್ತೆ. ದೆನ್ ದ ಬೇಸಿನ್ ಜಿಯೋಮೆಟ್ರಿ, ಇದು ಬೇಸಿಂದು ಏರಿಯಾ ಎಷ್ಟು ಅಂತ ನೋಡಿದ್ರೆ ಅರೌಂಡ್ 336 ಸ್ಕ್ವೇರ್ ಮೀಟರ್. ಪ್ರೈಮರಿಲಿ spread in the 2 districts of Shivamogga and Udupi. It acts as a catchment funnel that drives the downstream flow. Then engineering, ಅಂದರೆ ಈ ನದಿಗೆ ಇಂಪಾರ್ಟೆಂಟ್ 2 ಡ್ಯಾಮ್ಸ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದು ಯಾವುದು ಅಂದರೆ ಚಕ್ರ ಡ್ಯಾಮ್ ಆ್ಯಂಡ್ ಸವೆಹಕ್ಲು ರಿಸರ್ವೈರ್. ಇದು ಎಲ್ಲಿ ನೋಡ್ಬೋದು? ನಿಯರ್ ಚಕ್ರನಗರಿಂದ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಇದು ಯಾವ ಒಂದು ಅಥಾರಿಟಿ ಅಂಡರ್ ಬರುತ್ತೆ ಅಂದರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, ವಿಚ್ ಜನರೇಟ್ಸ್ ಎಲೆಕ್ಟ್ರಿಸಿಟಿ ಇನ್ ದೀಸ್ ಡ್ಯಾಮ್ಸ್. when this was constructed around 1980s. then ಇದ್ರದ್ದು ಅಗ್ರಿಕಲ್ಚರಲ್ ಯುಟಿಲಿಟಿ ನೋಡಿದ್ರೆ ಇಟ್ ಇರಿಗೇಟ್ಸ್ ಟು ಅರೌಂಡ್ 5,000 to 10,000 hectares of agricultural land in the Udupi district. The distribution network consists of complex system of canals and lift irrigation schemes. then ಪಂಚಗಂಗಾವಲ್ಲಿ ಕಾನ್ವರ್ಜೆನ್ಸ್, ಈ ರಿವರು ಬೇರೆ 4 ರಿವರ್ಗಳ ಜೊತೆ ಜಾಯಿನ್ ಆಗಿಬಿಟ್ಟು ಪಂಚಗಂಗಾವಲ್ಲಿ ಅನ್ನೋ ಒಂದು ರಿವರ್ನ ಫಾರ್ಮ್ ಮಾಡುತ್ತೆ. ಅದು ಯಾವ್ದಾವ ರಿವರ್ಸ್ ಅಂದರೆ ಕಬ್ಜಾ ರಿವರ್, ಕೇದಕ ರಿವರ್, ವರಹಿ, ಸೌಪರ್ಣಿಕ ರಿವರ್ ಮತ್ತು ಚಕ್ರ ರಿವರ್. ಈ 5 ನದಿಗಳು ಜಾಯಿನ್ ಆಗಿಬಿಟ್ಟು ಪಂಚಗಂಗಾವಲ್ಲಿ ರಿವರ್ನ ಫಾರ್ಮ್ ಮಾಡಿಬಿಟ್ಟು ಅದಾದಮೇಲೆ ಅರೇಬಿಯನ್ ಸೀಗೆ ಜಾಯಿನ್ ಆಗುತ್ತೆ. ಇದು ಎಲ್ಲಿ ಮರ್ಜ್ ಆಗುತ್ತೆ ಅಂತ ನೋಡಿದ್ರೆ ಗಂಗೋಲಿ ಟು ಫಾರ್ಮ್ ಯೂನಿಫೈಡ್ ಚಾನಲ್ ವಿಚ್ ಇಸ್ ಕಾಲ್ಡ್ ಪಂಚಗಂಗಾವಲ್ಲಿ. ದೆನ್ ಎಸ್ಚುರೈನ್ ಅಂಡ್ ದ ಸಿ. The combined Panchagangavali river flows a short distance to the mouth at Gangoli port. ಅಂದರೆ after convergence, these 5 rivers form Panchagangavali and it flows for a short distance and joins the Arabian Sea. Before joining, it forms a complex estuarine ecosystem. Then anthropogenic pressure in the lower reaches. ಈ ನದಿಗೆ ಕೆಲವೊಂದು ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಕೂಡ ಆಗ್ತಾ ಇದೆ. ಏನಕ್ಕೆ ಅಂತಂದರೆ ಡ್ಯೂ ಟು ಎಕ್ಸೆಸ್ ಅಥವಾ ಪ್ರೆಷರ್ ಫ್ರಮ್ ದ ಹ್ಯೂಮನ್ ಆ್ಯಕ್ಟಿವಿಟಿ. ಸೋರ್ಸ್ ಏನು ಅಂತ ಒಂದು ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ಗೆ ಸೋರ್ಸ್ ಏನು ಅಂತ ನೋಡಿದ್ರೆ ಇಂಟೆನ್ಸಿವ್ ಫಾರ್ಮಿಂಗ್, ಅಂದರೆ ಯೂಸ್ ಆಫ್ ಮೋರ್ ಫರ್ಟಿಲೈಸರ್ಸ್. ದೆನ್ ಅಗ್ರಿಕಲ್ಚರ್ ರನ್ ಆಫ್, ಈ ಒಂದು ಇಂಟೆನ್ಸಿವ್ ಫಾರ್ಮಿಂಗಿಂದ ಅಗ್ರಿಕಲ್ಚರ್ ರನ್ ಆಫ್ ಆಫ್ ನ್ಯೂಟ್ರಿಯೆಂಟ್ಸ್ ಇಂಟು ವಾಟರ್ ಕಾಲಮ್ ಲೀಡಿಂಗ್ ಟು ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಆಫ್ ದಿಸ್ ರಿವರ್. ದಿಸ್ ಈಸ್ ಲೀಡಿಂಗ್ ಟು ಯೂಟ್ರೋಫಿಕೇಷನ್ ಸೈಕಲ್ ಅಂತ ನೋಡಿದ್ರೆ ಅಗ್ರಿಕಲ್ಚರ್ ಲ್ಯಾಂಡಿಂದ ನ್ಯೂಟ್ರಿಯೆಂಟ್ಸು ರನ್ ಆಫ್ ಆಗುತ್ತೆ. ವಿಚ್ ಆರ್ ದ ಮೇನ್ ನ್ಯೂಟ್ರಿಯೆಂಟ್ಸ್? ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್. ಈ ನ್ಯೂಟ್ರಿಯೆಂಟ್ಸು ಲೀಡ್ ಟು ಆಲ್ಗಲ್ ಬ್ಲೂಮ್, ಅಂದರೆ ಇಟ್ ವಿಲ್ ಎನ್ಹ್ಯಾನ್ಸ್ ದ ಗ್ರೋತ್ ಆಫ್ ದ ಆಲ್ಗೆ ವಿಚ್ ಲೀಡ್ ಟು ಯೂಟ್ರೋಫಿಕೇಷನ್ ಆಗೋದ್ರಿಂದ ಏನಾಗುತ್ತೆ? ಆಕ್ಸಿಜನ್ ಡಿಪ್ಲೀಷನ್ ಇನ್ ದ ವಾಟರ್ ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಆಕ್ಸಿಜನ್ ಲೆವೆಲ್ ವಾಟರಲ್ಲಿ ಕಡಿಮೆ ಆಗೋದ್ರಿಂದ ಅದರಲ್ಲಿರುವ ಅಕ್ವಾಟಿಕ್ ಅನಿಮಲ್ಸ್ ಲೈಕ್ ಫಿಶ್ಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ಹಾಗಾಗಿ ಇಟ್ ಕ್ಯಾನ್ ಲೀಡ್ ಟು ಡೆತ್ ಆಫ್ ದೀಸ್ ಫಿಶಸ್. ದೆನ್ ಇವಾಗ ಇನ್ ದ ಎಂಡ್ ಈ ರಿವರ್ ಬಗ್ಗೆ ಒಂದು ಸಮ್ಮರಿ ನೋಡಿದ್ರೆ ಜಿಯೋಗ್ರಫಿ. ಇಟ್ ಒರಿಜಿನೇಟ್ಸ್ ಇನ್ ದ ಈಸ್ಟರ್ನ್ ಸ್ಲೋಪ್ ಆಫ್ ದ ಕೊಡಚಾದ್ರಿ ಪೀಕ್. ಅರೌಂಡ್ 336 ಸ್ಕ್ವೇರ್ ಕಿಲೋಮೀಟರ್ ಆಫ್ ಬೇಸಿನ್ ಇದಕ್ಕೆ ಇದೆ. ವೆಸ್ಟ್ ಟು ಅರೇಬಿಯನ್ ಸಿ, ಅಂದರೆ ಇಟ್ ಫ್ಲೋಸ್ ಇನ್ ದ ವೆಸ್ಟ್ ಡೈರೆಕ್ಷನ್ ಆ್ಯಂಡ್ ಜಾಯಿನ್ಸ್ ಅರೇಬಿಯನ್ ಸಿ. ಇದರಲ್ಲಿ ಮೇನ್ 2 ಡ್ಯಾಮ್ಸ್ ಚಕ್ರ ಆ್ಯಂಡ್ ಸವೆಹಕ್ಲು ಡ್ಯಾಮ್. ಇರಿಗೇಷನ್ ಅರೌಂಡ್ 10,000 hectares. ಇದು ಥ್ರೆಟನ್ಡ್ ಡ್ಯೂ ಟು ಇಂಟೆನ್ಸಿವ್ ಅಗ್ರಿಕಲ್ಚರ್, ನ್ಯೂಟ್ರಿಯೆಂಟ್ ರನ್ ಆಫ್ ಆ್ಯಂಡ್ ಆಕ್ಸಿಜನ್ ಡಿಪ್ಲೀಷನ್. ಇವಾಗ ಒಂದು MCQ ನೋಡೋಣ.
The river originates on the eastern slopes of the Kodachadri Peak in Shivamogga district and flows westward into Arabian Sea. Near Gangoli, it joins Sauparnika, Varahi, Kedaka, Kubja to form Panchagangavali river system. The Chakra river basin is entirely located within the Udupi district and free from major anthropogenic environmental pressures. Which of the statements given above is are correct? 1 and 2 only, 2 and 3 only, C 1 only, D 1 2 3. ಕರೆಕ್ಟ್ ಆನ್ಸರ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.